ಈಗಾಗಲೇ ಪಾದಯಾತ್ರೆ ಮೈಸೂರಿಗೆ ಕಾಲಿಟ್ಟಿದೆ. ಮಳೆಯಲ್ಲೇ ಪಾದಯಾತ್ರೆಯಲ್ಲಿ ಈಗಾಗಲೇ ವಿಜಯೇಂದ್ರ ಅವರು ನಿಖಿಲ್ ಅವರು ಹೆಜ್ಜೆ ಹಾಕ್ತಾ ಇದ್ದಾರೆ. ಮಳೆಯನ್ನ ಲೆಕ್ಕಿಸದೆ ಈಗಾಗಲೇ ಪಾದಯಾತ್ರೆ ಹೆಜ್ಜೆ ಆಗ್ತಾ ಇದೆ. ಸರ್, ಮೈಸೂರಿಗೆ ಎಂಟ್ರಿ ಆಗಿದ್ರಿ, ಮಳೆ ಕೂಡ ಬರ್ತಾ ಇದೆ, ಶುಭ ಸಂಕೇತನ ಹೇಗೆ? ಕಾಂಗ್ರೆಸ್ಸಿನ ಪಾಪವನ್ನು ತೊಳೆದು ಇವತ್ತೇನು ಮೈಸೂರಿನಲ್ಲಿ ಜನಾಂದೋಲನ ಮಾಡಿದ್ರು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ. ಅವರ ಪಾಪದ ಕೊಳೆನ ತೊಳೆದು ನಮಗೆ ವರ್ಣ ದೇವತೆ ನಮಗೆ ಈಗ ಶುಭವನ್ನು ಹಾರೈಸ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ. ಯಾವ ರೀತಿ ಉತ್ಸಾಹ, ಈ ಮಳೆಯಲ್ಲೂ ಸಹ ಎಲ್ಲರೂ ಕೂಡ ಉತ್ಸಾಹದಲ್ಲಿ ಭಾಗವಹಿಸಿದ್ದಾರೆ. ವಿಡಿಯೋಗಳನ್ನ ರಿಲೀಸ್ ಮಾಡುವ ಮೂಲಕ ಒಂದಷ್ಟು NDA ಮೈತ್ರಿಕೂಟಕ್ಕೆ ಡ್ಯಾಮೇಜ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಫಸ್ಟು ಅವರ ಸರ್ಕಾರವನ್ನು ಉಳಿಸ್ಕೊಳ್ಳಿ, ನಮ್ಮನ್ನು ಡ್ಯಾಮೇಜ್ ಮಾಡೋದು ದೂರದ ಮಾತು. ಹಗರಣದಲ್ಲೇನು ಸಿಲುಕೆ ಹಾಕ್ಕೊಂಡಿದೆ, ಅವರ ಸರ್ಕಾರವನ್ನು ಉಳಿಸ್ಕೊಳ್ತಕ್ಕಂಥದ್ದು ಕಡೆ ಗಮನ ಕೊಡಲಿ, ನಮ್ಮನ್ನು ಡ್ಯಾಮೇಜ್ ಮಾಡ್ಕೊಳ್ಳೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗಾಗಲೇ ಪಾದಯಾತ್ರೆ ಮೈಸೂರಿಗೆ ಕಾಲಿಟ್ಟಿದೆ. ಮಳೆಯಲ್ಲೇ ಪಾದಯಾತ್ರೆಯಲ್ಲಿ ಈಗಾಗಲೇ ವಿಜಯೇಂದ್ರ ಅವರು ನಿಖಿಲ್ ಅವರು ಹೆಜ್ಜೆ ಹಾಕ್ತಾ ಇದ್ದಾರೆ. ಮಳೆಯನ್ನ ಲೆಕ್ಕಿಸದೆ ಈಗಾಗಲೇ ಪಾದಯಾತ್ರೆ ಹೆಜ್ಜೆ ಆಗ್ತಾ ಇದೆ. ಸರ್, ಮೈಸೂರಿಗೆ ಎಂಟ್ರಿ ಆಗಿದ್ರಿ, ಮಳೆ ಕೂಡ ಬರ್ತಾ ಇದೆ, ಶುಭ ಸಂಕೇತನ ಹೇಗೆ? ಕಾಂಗ್ರೆಸ್ಸಿನ ಪಾಪವನ್ನು ತೊಳೆದು ಇವತ್ತೇನು ಮೈಸೂರಿನಲ್ಲಿ ಜನಾಂದೋಲನ ಮಾಡಿದ್ರು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ. ಅವರ ಪಾಪದ ಕೊಳೆನ ತೊಳೆದು ನಮಗೆ ವರ್ಣ ದೇವತೆ ನಮಗೆ ಈಗ ಶುಭವನ್ನು ಹಾರೈಸ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ. ಯಾವ ರೀತಿ ಉತ್ಸಾಹ, ಈ ಮಳೆಯಲ್ಲೂ ಸಹ ಎಲ್ಲರೂ ಕೂಡ ಉತ್ಸಾಹದಲ್ಲಿ ಭಾಗವಹಿಸಿದ್ದಾರೆ. ವಿಡಿಯೋಗಳನ್ನ ರಿಲೀಸ್ ಮಾಡುವ ಮೂಲಕ ಒಂದಷ್ಟು NDA ಮೈತ್ರಿಕೂಟಕ್ಕೆ ಡ್ಯಾಮೇಜ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಫಸ್ಟು ಅವರ ಸರ್ಕಾರವನ್ನು ಉಳಿಸ್ಕೊಳ್ಳಿ, ನಮ್ಮನ್ನು ಡ್ಯಾಮೇಜ್ ಮಾಡೋದು ದೂರದ ಮಾತು. ಹಗರಣದಲ್ಲೇನು ಸಿಲುಕೆ ಹಾಕ್ಕೊಂಡಿದೆ, ಅವರ ಸರ್ಕಾರವನ್ನು ಉಳಿಸ್ಕೊಳ್ತಕ್ಕಂಥದ್ದು ಕಡೆ ಗಮನ ಕೊಡಲಿ, ನಮ್ಮನ್ನು ಡ್ಯಾಮೇಜ್ ಮಾಡ್ಕೊಳ್ಳೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ.